ಗೋಕಾಕ್ ತಾಲೂಕಿನ ಘಟಪ್ರಭಾ ಅಲ್ಲಿಯ ನಂಬರ್ 1 ಯೂಟ್ಯೂಬ್ ಚಾನಲ್ನ ಮುಖ್ಯಸ್ಥರಾದ ಸೈಯದ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಭಗೀರಥರಂತರವರು ಬಂದರೆ ಯಾರನ್ನೂ ಏನು ಸ್ಮರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಏನೋ ಒಂದು ಭಾಷೆಯನ್ನು ಬೆಳೆಸಿದ್ರು ಅಂತೇಳಿ ಈಗಾಗಲೇ ಸಾಕಷ್ಟು ವಿವಾದ ಬೆಳೆದು ಅವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಲ್ಲಿ ಪ್ರತಿಭಟನೆಗಳಾಗಿದ್ದಾವೆ. ಹಾಗೆ ನಾವು ಸಹ ಈ ವಾರ ಆದಮೇಲೆ ನಾವು ಒಂದು ಹೇಳಿಕೆಯನ್ನು ಕೊಟ್ಟಿದ್ವಿ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಯಾರೇ ಸಂತರಿರಲಿ, ಮಹಾತ್ಮರಿರಲಿ, ದಾರ್ಶನಿಕರಿರಲಿ, ಅವರನ್ನ ಹೆಸರನ್ನು ಯಾರಿಗೂ ಹೋಲಿಸ್ಲಿಕ್ಕೆ ಹೋಗೋದು ಬೇಡ. ಅವರು ಅದರಲ್ಲೂ ಸಹ ಭಗೀರಥ ಮಹರ್ಷಿಗಳು ದೇವಗಂಗೆಯನ್ನು ಕಠಿಣ ತಪಸ್ಸಿನ ಮೂಲಕ ತಂದು ದರೆಗಿಳಿಸಿ ಎಲ್ಲ ಮನುಕುಲದ ಉದ್ಧಾರ ಮಾಡಿದಂಥವರು. ಅಂಥವರ ಹೆಸರನ್ನು ಬಳಸಿದ್ರು ಅನ್ನೋ ಕಾರಣಕ್ಕಾಗಿ ನಾವು ಸಹ ಎಚ್ಚರಿಕೆಯನ್ನು ನೀಡಿ ಕ್ಷಮೆಗೆ ಅವರು ಪಾತ್ರರಾಗಲಿ ಅಂತೇಳಿ ಸೂಚನೆ ಕೊಟ್ಟಿದ್ವಿ. ಆ ಕರೆಯ ಮೇರೆಗೆ ಇಡೀ ನಾಡಿನ ಎಲ್ಲ ಜನರು ಸಹ ಹಾಗೆ ಅದನ್ನು ಆಶೆ ವ್ಯಕ್ತಪಡಿಸಿದ್ರು. ಈ ದಿವಸ ಸೈಯದ್ ಅವರು ನಮ್ಮ ಭಗೀರಥ ಗುರುಪೀಠಕ್ಕೆ ಬಂದು ಆಗಿರುವಂತಹ ತಪ್ಪನ್ನು ಅವರು ಅರ್ಥ ಮಾಡಿಕೊಂಡು, ನಾನು ಈಗೇನು ಭಗೀರಥ ಹೆಸರನ್ನು ಬಳಸಿದ್ದೇನೆ, ಅದರಿಂದ ಇಡೀ ಸಮಾಜಕ್ಕೆ, ಜನರಿಗೆ ನೋವಾಗಿದೆ, ನನಗೂ ನೋವಾಗಿದೆ, ಆ ತಪ್ಪಿನ ಅರಿವಾಗಿದೆ. ಹಾಗಾಗಿ ನಾನು ಕ್ಷಮೆಯನ್ನು ಕೇಳ್ತೇನೆ. ಯಾವುದೇ ರೀತಿಯಾದಂತಲ್ಲ ಇದನ್ನು ವಿವಾದ ಮುಂದುವರಿಸೋದು ಬೇಡ. ಎಲ್ಲರೂ ಭಾವೈಕ್ಯತೆಯಿಂದ, ಸಹೋದರತ್ವದಿಂದ, ಸಾಮರಸ್ಯದಿಂದ ಬದುಕನ್ನು ನಡೆಸೋಣ ಅಂತೇಳಿ ಅವರು ಈಗಾಗಲೇ ಸಾಕಷ್ಟು ನಮ್ಮ ಹತ್ರ ವಿನಂತಿನ ಮಾಡಿಕೊಂಡು ಕ್ಷಮೆಯನ್ನು ಕೇಳಿಕೊಂಡಿದ್ದಾರೆ. ಹಾಗಾಗಿ ಕ್ಷಮೆಗಿಂತ ದೊಡ್ಡದು ಯಾವುದೂ ಇಲ್ಲ, ಕ್ಷಮಾದಾನನೇ ದೊಡ್ಡದು. ಆ ದೃಷ್ಟಿಯಿಂದ ಅವರಿಗೆ ಪಶ್ಚಾತ್ತಾಪ ಆಗಿದೆ. ಆ ನಿಟ್ಟಿನಲ್ಲಿ ಇಡೀ ಸಮುದಾಯ ಅವರಿಗೆ ಕ್ಷಮೆಯನ್ನು ಕೊಟ್ಟು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಯಾರೂ ಸಹ ಯಾವ ಮಹಾತ್ಮರ ಬಗ್ಗೆನೂ ಸಹ ಏನನ್ನೂ ನಾವು ಮಾತನಾಡುವಾಗ ಎಚ್ಚರಿಕೆಯಿಂದ ನಾವು ಮಾತಾಡೋಣ ಅಂತ ಮಾತನ್ನು ಅವರಿಗೆ ಹೇಳ್ತಾ, ಹಾಗೆ ನೀವು ಸಹ ಎಲ್ಲರೂ ಇದನ್ನು ಕ್ಷಮೆಯನ್ನು ಸ್ವೀಕರಿಸಿ ಅವರಿಗೆ ನೀವು ಸಹ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮೂಲಕ ನಾವು ಸಹ ಎಲ್ಲರಲ್ಲೂ ಸಹ ಕರೆಯನ್ನು ನೀಡುತ್ತೇವೆ. ಎಲ್ಲರೂ ಶುಭವಾಗಲಿ. ನಮಸ್ಕಾರ ಸರ್ವ ಬಾಂಧವರಿಗೂ. ನಾನು ಸೈಯದ್ ನಂಬರ್ 1 ಚಾನಲ್ ಮುಖ್ಯಸ್ಥ. ಎಲ್ಲರಿಗೂ ಒಂದು ವಿನಂತಿ ಮಾಡುವುದೇನೆಂದರೆ, ನಾನು ಮೊನ್ನೆ ನನ್ನ ಮಾತಿನ ಭರದಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಮಾತನಾಡುವಾಗ ಬಾಯಿ ತಪ್ಪಿನಿಂದ ಭಗೀರಥ ಅನ್ನೋ ಒಂದು ಶಬ್ದ ಬಂದ ತಕ್ಷಣ, ಆ ಭಗೀರಥ ಅನ್ನೋ ಶಬ್ದ ಬಂದು ನನಗೆ ತುಂಬಾ ನೋವಾಯಿತು. ನೋವಾದ ತಕ್ಷಣ ಇನ್ನಿತರ ಒಂದು ಉಪ್ಪಾರ ಸಮಾಜಕ್ಕೆ ಈ ಒಂದು ಶಬ್ದದಿಂದ ಬಹಳ ನೋವಾಗಿದ್ದ ಪ್ರತಿಭಟನೆ ಮುಖಾಂತರ ನನಗೆ ಗೊತ್ತಾಯಿತು. ನಾನು ತಕ್ಷಣ ಅದಕ್ಕೆ ಸ್ಪಂದಿಸಿ ಒಂದು ವಿಡಿಯೋ ಮಾಡಿದೆ, ಒಂದು ಕ್ಷಮಾಪಣೆ ಹಾಕಿದೆ. ಆದರೂ ಸಹಿತ ಗುರುಗಳ ಹತ್ರ ಹೋಗಿ ಕ್ಷಮೆ ಯಾಚಿಸಿದರೆ ಮಾತ್ರ ಇದಕ್ಕೆ ಪರಿಹಾರ ಅನ್ನೋದು ನನಗೆ ಮನದಟ್ಟನೆ ಆಯಿತು. ಆವಾಗ ನಾನು ನೇರವಾಗಿ ಹೊಸದುರ್ಗದಲ್ಲಿ ಇರುವಂಥ ಈ ಭಗೀರಥ ಪೀಠಕ್ಕೆ ಬಂದು ಅವರಲ್ಲಿ ಬಂದು ನೇರವಾಗಿ ನಾನು ಮಾಡಿದ ತಪ್ಪಿಗಾಗಿ ಬಹಿರಂಗವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಆ ಕ್ಷಮೆಯನ್ನು ಗುರುಗಳು ಮನ್ನಿಸಬೇಕು. ಮತ್ತು ಸರ್ವ ಸಮಾಜದವರ ಜೊತೆ ನಾನು 30 ವರ್ಷದಿಂದ ಅನ್ಯೋನ್ಯ ಭಾವೈಕ್ಯತೆ ಸಂದೇಶ ಸಾರಿದವನು. 30 ವರ್ಷದಲ್ಲಿ ಇದೊಂದು ಆದ ಒಂದು ಕಹಿ ಘಟನೆ. ಅದನ್ನು ನಾನು ನನ್ನ ಕ್ಷಮೆ ಮುಖಾಂತರ ನಿವಾರಿಸಿಕೊಳ್ತೇನೆ. ಇನ್ನು ಮುಂದೆ ಇಂಥ ಕಹಿ ಘಟನೆ ಆಗಬಾರದಂಗೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು. ಮಹಾಸ್ವಾಮಿಗಳ ಆಶೀರ್ವಾದ, ಅವರ ಪರಮ ಸಾಕ್ಷಿಯ ಮುಖಾಂತರ ನಾನು ಇವತ್ತು ಅವರ ಮುಂದೆ ಈ ಮಾತನ್ನು ಹೇಳಲಿಕ್ಕೆ ಬಯಸುತ್ತೇನೆ. ನಮಸ್ಕಾರ.